ಎಸ್, ಸಾಕಷ್ಟು ಸಂಗತಿಗಳನ್ನು ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ ತನಕ. ಜೊತೆಗೆ ರಿಸಲ್ಟನ್ನು ಕೂಡ ತೋರಿಸ್ತಾ ಇದ್ದೀವಿ. ತುಂಬ ಸ್ಪಷ್ಟವಾಗಿ ಹರಿಯಾಣ BJP ತೆಕ್ಕೆಗೆ ಸರಿದಿದೆ. ಈಗ ನಾವು ಅದರ ಅಂಕಿಅಂಶಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 49-35 49 BJP, 35 ಕಡೆಗೆ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಕಾಂಗ್ರೆಸ್ ಬಹಳ ಮುಂದಿತ್ತು, 60ರ ಗಡಿಯನ್ನು ದಾಟಿ ಹೋಗಿತ್ತು. ಅದು ಗಮನಿಸಬೇಕಾದಂಥ ಸಂಗತಿ ನಂಬರ್ 1. ಆದರೆ ಇದೇ ಕಣಿವೆ ರಾಜ್ಯದಲ್ಲಿ ಸ್ಥಿತಿಗತಿಗಳು ತುಂಬ ಭಿನ್ನವಾಗಿದೆ. 25-52 ಸಾಮಾನ್ಯ ಸಂಗತಿಯಲ್ಲ. 25 ಆರಂಭದಲ್ಲಿ BJP ಇಟ್ಟಂಥ ಈ ನಾಗಾಲೋಟ ನೋಡಿದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಇವರು ಬಹಳ ಮುಂದಕ್ಕೆ ಹೋಗ್ತಾರೆ ಅನ್ನುವಂಥ ಮಾತಿತ್ತು. 25ಕ್ಕೆ ನಿಂತಿದೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇಲ್ಲ. ಪ್ರಶ್ನೆ ಬೇರೆ. ನಾವು PDP ಬಗ್ಗೆ ಮಾತಾಡ್ತಾ ಇದ್ವಿ. ವೆರಿ ಇಂಪಾರ್ಟೆಂಟ್ಲಿ 4ಕ್ಕೆ ಬಂದಿದೆ. ಖುದ್ದು PDPನಿಂದ ಯಾರ್ಯಾರು ಸ್ಪರ್ಧೆ ಮಾಡಿದ್ರಲ್ಲ, ಮುಫ್ತಿ ಮಗಳು ಅಂದರೆ ಮುಫ್ತಿಯವರ ಮಗಳೇ ಆಕೆ ಸೋಲನ್ನು ಕಂಡಿದ್ದಾಳೆ. ಇದು ಸ್ಥಿತಿ. ಮೆಹಬೂಬಾ ಮುಫ್ತಿ ಮಗಳನ್ನೇ ಇಲ್ಲಿ ಸೋಲನ್ನು ಕಂಡಿದ್ದಾರೆ. ಎಲ್ಲ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ. ಇದು ಅಲ್ಲಿನ ಸ್ಥಳೀಯ ಪತ್ರಕರ್ತರ ಜೊತೆ ಮಾತನಾಡ್ದಂತ ಹರಿಯಾಣದ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಸುಮಾರು 33 ಕ್ಷೇತ್ರಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಈ ಒಂದು ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅವರು ಅಬ್ಸರ್ವ್ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಆರೋಪಕ್ಕೆ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಎಲ್ಲಾ ಸ್ಪಷ್ಟವಾಗಿದೆ ಅಂತ ಹೇಳಿದೆ. ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಇದೆಲ್ಲವೂ ಕೂಡ ಸ್ಪಷ್ಟ. ಎಲ್ಲ ಚಿತ್ರಣ ನಿಮ್ಮ ಮುಂದಿದೆ. ಇಂತಹ ಸಂದರ್ಭದಲ್ಲಿ ಅವ್ರೇನ್ ಮಾಡ್ಲಿಕ್ಕೆ ಹೋಗಕ್ ಸಾಧ್ಯ? ಹಲವು ಬಾರಿ ಫಲಿತಾಂಶದ ಪ್ರಕ್ರಿಯೆಯನ್ನು ನಾವು ಗಮನಿಸಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ಅಭ್ಯರ್ಥಿಗಳ ಸಮ್ಮುಖದಲ್ಲೇ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಕದ್ದು ಮುಚ್ಚಿ ಮಾಡ್ತಾ ಇಲ್ಲ. ಈವರೆಗೆ ಯಾವುದೇ ಮತ ಎಣಿಕೆ ಕೇಂದ್ರದಿಂದ ಒಂದು ದೂರು ಕೂಡ ಬಂದಿಲ್ಲ. ನೀವ್ ಯಾಕೆ ಆರೋಪ ಮಾಡ್ತಾ ಇದ್ದೀರಿ? ಇದು ಚುನಾವಣಾ ಆಯೋಗದ ಪ್ರಶ್ನೆ. ಇಲ್ಲೆಲ್ಲವೂ ಕೂಡ ಕ್ರಿಸ್ಟಲ್ ಕ್ಲಿಯರ್. ಎಲ್ಲ ಸಂಗತಿಗಳು ಕೂಡ ತುಂಬಾ ಸ್ಪಷ್ಟವಾಗಿದೆ. ನೀವ್ಯಾಕೆ ಆರೋಪ ಮಾಡ್ತಾ ಇದ್ದೀರಿ? ಎಲ್ಲರ ಎದುರುಗಡೆಗೆ, ಅಭ್ಯರ್ಥಿಗಳ ಎದುರುಗಡೆನೇ ಈ ಪ್ರಕ್ರಿಯೆ ನಡೀತಾ ಇರುವಂತದ್ದು, ಕೌಂಟಿಂಗ್ ಪ್ರಕ್ರಿಯೆ. ನೀವ್ಯಾಕೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದೆ ಚುನಾವಣಾ ಆಯೋಗ. ರವಿಕುಮಾರ್, ಈ ರೀತಿ ಜಯರಾಮ್ ರಮೇಶ್ ಅವರು ಮಾಡಿರ್ತಕ್ಕಂಥ ಆರೋಪ ಏನಿದೆ, ಇದಕ್ಕೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನ ಚುನಾವಣಾ ಆಯೋಗನೇ ಕೂಡ ಕೊಟ್ಟಿದೆ. ಅಂದ್ರೆ ಮತ ಎಣಿಕೆ ಕೇಂದ್ರಗಳಲ್ಲಿ ಕಾಂಗ್ರೆಸ್ನವರು ಇರ್ತಾರೆ, JDSನವರು ಕುತ್ಕೊಂಡಿರ್ತಾರೆ. ಅವ್ರ ಎದುರುಗಡೆನೆ ಮತ ಎಣಿಕೆ ನಡೆಯುತ್ತೆ. ಹೇಗ್ ನಡೆಯುತ್ತೆ ಗೋಲ್ಮಾಲ್? 8 ಸೀಟ್ಗಳಲ್ಲಿ ಈ ತರದ್ ನಡೀತಾ ಇದೆ ಅಂತ ಜಯರಾಮ್ ರಮೇಶ್ ಅವರು ಹೇಳಿದರು. ಚುನಾವಣಾ ಆಯೋಗ ಸ್ಪಷ್ಟ ಮಾಡಿದೆ. ಆದ್ರಿಂದ ಯಾವಾಗ ಸೋಲ್ತೀವಿ ಅಂತ ಕಂಡು ಬರುತ್ತೆ, ಅವಾಗ ಚುನಾವಣಾ ಕಮಿಷನ್ ಮೇಲೆ ಆರೋಪ ಮಾಡೋದು, EVMಗಳ ಮೇಲೆ ಆರೋಪ ಮಾಡೋದು, ಬೇರೆಯವ್ರ ಮೇಲೆ ಆರೋಪ ಮಾಡೋದು, ಇದು ಖಂಡಿತ ಸರಿಯಲ್ಲ ಅಂತೇಳಿ ಚುನಾವಣಾ ಆಯೋಗ ಏನಾದ್ರು ಮ್ಯಾಜಿಕ್ ಮಾಡುತ್ತಾ, ಯಕ್ಷಿಣಿ ಮಾಡುತ್ತಾ? ಹನುಮಂತ ಇವರು ಅವೈಲೇಬಲ್ ಇಲ್ಲ. ರಂಗನಾಥ್, ಈಗ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್, ಇಲ್ಲಿಂದ ಮುಂದಿನ ಪೊಲಿಟಿಕ್ಸ್ ಹೇಗಿರುತ್ತೆ? ಅಫ್ಕೋರ್ಸ್ ಈ ಚುನಾವಣೆಯಿಂದ ದೇಶದ ರಾಜಕಾರಣ ಅಥವಾ ಬೇರೆ ಚುನಾವಣಾ ರಾಜಕಾರಣ ಹೇಗಿರ್ಬೋದು? ತಮ್ಮ ಅನಿಸಿಕೆ ಏನಿಸುತ್ತೆ? ಹೇಗೆ ಮುಂದಿನ ದಿಕ್ಸೂಚಿ ಇರುತ್ತೆ, ಚುನಾವಣಾ ದಿಕ್ಸೂಚಿ? ನೋಡಿ, ಈ ಚುನಾವಣೆ ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದರೆ, ಡೆಲ್ಲಿಯಲ್ಲಿ ನಡೆಯುವಂಥ ಅಸೆಂಬ್ಲಿ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರಲ್ಲಿ ನಡೆಯುವಂಥ ಅಸೆಂಬ್ಲಿ ಎಲೆಕ್ಷನ್ನು, ಇಟ್ ವಿಲ್ ಮೇಕ್ ಮೋರ್ ಇಂಟ್ರೆಸ್ಟಿಂಗ್. ಯಾಕಂತಂದರೆ ಬೇರೆ ಬೇರೆ ಫ್ಯಾಕ್ಟ್ರೀಸು ಮೈಕ್ರೋ ಲೆವೆಲಲ್ಲಿ ಏನಾಗುತ್ತೆ ಅಂತ. ಅಂದರೆ ಇಂಡಿಯಾ ಬ್ಲಾಕ್ನು ಬಡಿದೆಬ್ಬರಿಸುತ್ತೆ, BJPಗೂ ಉರಿ ತುಂಬಿಸಿದೆ. ಹಂಗಾಗಿ ಇಡೀ ದೇಶದ ಚುನಾವಣೆ ಅದಾದ ನಂತರ ಬರುವಂಥ ಮುಂದಿನ ವರ್ಷ ಬರುವಂಥ ತಮಿಳುನಾಡು, ಬಿಹಾರ್ ಈ ಎಲೆಕ್ಷನ್ಸ್ ಏನಿದೆ ಅದು ಡಿಸೈಡ್ ಮಾಡುತ್ತೆ ಈ NDA ಸರ್ಕಾರ 5 ವರ್ಷ ಇರುತ್ತೋ ಇಲ್ಲೋ ಅನ್ನೋದು. ಮುಂದೆ ಬರುವಂಥ ಒಂದು 6-7 ರಾಜ್ಯಗಳ ಚುನಾವಣೆ ಏನಿದೆ, ಆ ಚುನಾವಣೆಗಳು ಬಹಳ ಕ್ರೂಷಿಯಲ್ ಎಲೆಕ್ಷನ್ಸ್. ಹಾಗಾಗಿ ನರೇಂದ್ರ ಮೋದಿ ಅವರು ಲಯಬಿಲಿಟಿ ಅಲ್ಲ. ಶಿವಕುಮಾರ್, ಎಲ್ಲರೂ ದೆಹಲಿಯಲ್ಲಿ ಮಾತಾಡ್ತಾ ಇರುವಂತದ್ದು ಏನಂದ್ರೆ, ಮಹಾರಾಷ್ಟ್ರ ಚುನಾವಣೆ ಆದ ಬಳಿಕ ಒಂದ್ ವೇಳೆ ಏನಾದ್ರು BJPಗೆ ಹಿನ್ನಡೆ ಆದ್ರೆ ಅದರ ನೇರ ಪರಿಣಾಮ ಮೋದಿ ಸರ್ಕಾರದ ಮೇಲೆ ಆಗತ್ತೆ ಅನ್ನುವಂಥದ್ದು. ಇವತ್ತಿನ ಫಲಿತಾಂಶ ಮಹಾರಾಷ್ಟ್ರದ ಚುನಾವಣೆ ಮೂಲಕ ಮೋದಿ ಸರ್ಕಾರಕ್ಕೆ ತಟ್ಟತ್ತೆ ಅನ್ಸುತ್ತಾ? ಇಲ್ಲ, ಡೆಫಿನೆಟ್ ಆಗಿ. ಯಾಕಂತಂದ್ರೆ ಮೋದಿ ಅವ್ರಿಗೆ ಇವತ್ತೇನಾದ್ರೂ ಹರಿಯಾಣದಲ್ಲಿ ಸೋತಿದ್ದಿದ್ರೆ ವ್ಯಾಖ್ಯಾನಗಳೇ ಬೇರೆ ಡಿಫ್ರೆಂಟ್ ಆಗಿರ್ತಾ ಇತ್ತು. ಇವತ್ತು ಇಡೀ ಜವಾಬ್ದಾರಿನ ಮೋದಿ ಅವ್ರ ಮೇಲೆ ಹೊರಿಸುವಂತ ಎಲ್ಲ ಪ್ರಯತ್ನ ಅವ್ರ ಪಾರ್ಟಿಯವರು ಮಾಡ್ತಾ ಇದ್ರು, ಸಂಘಟನೆಯವರು ಮಾಡ್ತಾ ಇದ್ರು. ಆದ್ರೆ ಇವತ್ತು ಮೋದಿ ಅವ್ರಿಗೆ ಒಂದು ಎಡ್ಸ್ಕೊಟ್ಟಿದೆ. ಮತ್ತೆ ಏನು ಚಾಲ್ತಿ ತಗೊಂಡ್ಬರ್ತಾ ಇದೆ ಏನಂದ್ರೆ, ಇವತ್ತು ಈ ನೋ ಮೋರ್ ಎ ಲಯಬಿಲಿಟಿ, ನಾನು ಸ್ಟಿಲ್ ಐ ಕ್ಯಾನ್ ವಿನ್ ದಿ ಎಲೆಕ್ಷನ್ಸ್ ಅಂತ ತೋರಿಸ್ತಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅವ್ರು ಹೇಳ್ದಂಗೆ ಆಗ್ಲಿಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ಲಿಲ್ಲ. ಹಂಗಾಗಿ ಅವ್ರಿಗೇನಾಗಿತ್ತು, ಇವತ್ತು ಅವರಲ್ಲೇನೆ ಹೇಳ್ತಾ ಇದ್ದಾರೆ 75 ನಂತರ, ಮುಂದಿನ ವರ್ಷದ ನಂತರ ಏನಾಗುತ್ತೆ ಅಂತ. ಅದಕ್ಕೆಲ್ಲ ಅವ್ರ ಒಳಗಡೆ ಯಾರು ಅಪಸ್ವರ ತೆಗಿತಾರೆ ಅವ್ರಿಗೂ ಉತ್ತರ ಕೊಟ್ಟಿದೆ, ನರೇಂದ್ರ ಮೋದಿ ಅವ್ರಿಗೂ ಕೊಟ್ಟಿದೆ. ಒಂದು ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆ ಗಂಟೆ. ಯಾಕೆ ಅಂತಂದ್ರೆ, ಈ ಚುನಾವಣೆಯಲ್ಲಿ
ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಒಬ್ಬ ನಾಯಕತ್ವ ಮೇಲೆ, ಒಂದು ಜಾತಿ ಮೇಲೆ ಮತ್ತೆ ಒಳ ಜಗಳಗಳು ಮತ್ತೆ ಮುಂದುವರೆದ್ರೆ ಇದೇ ತರದ ಫಲಿತಾಂಶ ಎಲ್ಲ ಕಡೆ ಬರೋದ್ರಲ್ಲಿ ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗಾಗಿ ಈ ಚುನಾವಣೆ ಕರ್ನಾಟಕದ ನಾಯಕತ್ವದ ಮೇಲೆ ಡೆಫಿನೆಟ್ ಆಗಿ ಒಂದು ಸ್ವಲ್ಪ ಪರಿಣಾಮ ಬೀರುತ್ತೆ ಅಂತ ಅನ್ಕೊಂಡಿದ್ದೀನಿ. ಶಿವಕುಮಾರ್ ಮಾತಾಡ್ತೀನಿ, ಸಾಕಷ್ಟು ವಿಚಾರಗಳಿದೆ. ಅಫ್ಕೋರ್ಸ್ ಈಗ ಹರಿಯಾಣ ಜೊತೆಗೆ ಮುಂದೆ ಕಾಶ್ಮೀರದಲ್ಲಿ ಹೇಗೆ ಸರ್ಕಾರ ರಚನೆ ಆಗುತ್ತೆ ಅದರ ಪ್ರೋಸೆಸ್ ಏನಿದೆ ಅದೆಲ್ಲವೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಚಿಕ್ಕ ಬ್ರೇಕ್. ಈಗಾಗಲೇ ಹರಿಯಾಣದ ಫಲಿತಾಂಶದ ಜೊತೆಗೆ ಕಾಶ್ಮೀರದ ಫಲಿತಾಂಶವನ್ನು ಕೂಡ ನಿರಂತರವಾಗಿ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಚುನಾವಣೆಯ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ವಿ. ಇದೀಗ ಮಾಹಿತಿ ಬರ್ತಾ ಇದೆ, ಸುಮಾರು 50 ಕ್ಷೇತ್ರಗಳಲ್ಲಿ ಬಿಜೆಪಿ ಹರಿಯಾಣದಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದ್ರೆ, ಅದೇ ರೀತಿ ಕಾಶ್ಮೀರದಲ್ಲಿ 25 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಇನ್ನು ಕಾಂಗ್ರೆಸ್ 34 ಕ್ಷೇತ್ರಗಳಲ್ಲಿ ಹರಿಯಾಣದಲ್ಲಿ ಸೀಮಿತವಾಗಿದ್ದರೆ, ಅತ್ತ ಕಾಂಗ್ರೆಸ್ ಮತ್ತು NC ಅಲಯನ್ಸ್ ಏನಿದೆ ಕಾಶ್ಮೀರದಲ್ಲಿ 52 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಕಷ್ಟು ಮುನ್ನಡೆಯನ್ನು ಸಾಧಿಸೋದಕ್ಕೆ ಯಶಸ್ವಿ ಆಗಿವೆ. ಇದೆಲ್ಲವೂ ಕೂಡ ಸಾಕಷ್ಟು ಪರಿಣಾಮ ಹೇಗೆ ಬೀರುತ್ತೆ ರಾಜಕೀಯದ ಮೇಲೆ ಅನ್ನೋದು ಕೂಡ ಒಂದು ಚರ್ಚೆ ಹುಟ್ಟಾಗ್ತಾ ಇದೆ. ಯಾಕೆಂದರೆ ಕರ್ನಾಟಕದ ರಾಜಕೀಯಕ್ಕೂ ಹರಿಯಾಣದ ಫಲಿತಾಂಶಕ್ಕೂ ಏನು ಸಂಬಂಧ ಅಂತ ಕೇಳೋದಾದರೆ, ಕಾಂಗ್ರೆಸ್ ಮನೆಯೊಳಗೆ ಕಾಂಗ್ರೆಸ್ನ ನಾಯಕರಿಗೆ ನೇರವಾಗಿ ಆರೋಪಗಳನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ KB ಕೋಳಿವಾಡ ಅವರು ಮಾತನಾಡ್ತಾ ಮುಖ್ಯಮಂತ್ರಿಗಳ ವಿಚಾರ ಏನಿದೆ, ಮೂಡಾ ಪ್ರಕರಣ ಏನಿದೆ, ಈಗಾಗಲೇ ದೆಹಲಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಹರಿಯಾಣದ ಚುನಾವಣೆ ಮೇಲೆ ಕೂಡ ಫಲಿತಾಂಶ ಬೀಳಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಡಿಸ್ಕಷನ್ ಅನ್ನು ಮುಂದುವರಿಸೋಣ. ಹನುಮಂತಯ್ಯನವರು ಕೂಡ ಇದ್ದಾರೆ, ಹನುಮಂತಯ್ಯನವ್ರ ಜೊತೆಗೆ ಶಿವಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಹನುಮಂತಯ್ಯನವರು, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಬಾರಿ ಚುನಾವಣೆ ಆದ ಬಳಿಕವೂ ಕೂಡ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಲ್ಲಿ ಅದು ಲೋಕಸಭಾ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಅಥವಾ ಸ್ಥಳೀಯ ರಾಜ್ಯಗಳ ಚುನಾವಣೆ ಇರ್ಬೋದು, ಕಾಂಗ್ರೆಸ್ ಎಲ್ಲೋ ಒಂದು ಕಡೆಗೆ ಅಥವಾ ಇಂಡಿಯಾ ಒಕ್ಕೂಟ ಕೆಲವೊಂದು ಸಂದರ್ಭದಲ್ಲಿ ಮಾಡಿರುವಂಥ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇಲ್ವಾ? ಇದರಿಂದ ಏನು ಕಲ್ತ್ಕೋಬೇಕು, ಆ ಪಾಠವನ್ನು ಬಿಟ್ಟು ಮುಂದೆ ಹೋಗ್ತಾ ಇದೆಯಾ ಅಂತ? ಯಾವುದರಲ್ಲಿ ತಪ್ಪು? ಈ ಚುನಾವಣಾ ವಿಚಾರದಲ್ಲಿ ಚುನಾವಣೆಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಪ್ರತಿ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಇರೋದು, ಅಥವಾ ಕಾಂಗ್ರೆಸ್ ಫೇಲ್ ಆಗಿದೆ ಅನ್ನುವಂಥ ವಿಚಾರಗಳನ್ನು ಅದನ್ನು ಅಕ್ಸೆಪ್ಟ್ ಮಾಡುವಂಥ ವಿಚಾರ ಇರ್ಬೋದು, ಅದೆಲ್ಲೂ ಕೂಡ ಆಗ್ತಾನೆ ಇರುತ್ತೆ. ಆದರೆ ಚುನಾವಣೆಯಿಂದ ಏನು ಕಲಿಬೇಕು ಅದನ್ನು ಕಲಿಯಲ್ಲ, ಅಥವಾ ಏನು ತಪ್ಪು ಮಾಡಿದೆಯೋ ಆ ತಪ್ಪನ್ನು ಮತ್ತೆ ರಿಪೀಟ್ ಮಾಡದೆ ಹಾಗೆ ಇರೋಲ್ಲ. ಅದು ಯಾಕೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಕಾಂಗ್ರೆಸ್ಗೆ ಚುನಾವಣೆ ಮಾಡಿ ಗೆಲ್ಲುವ ಮತ್ತು ಸೋಲುವ ಅನುಭವ ಬಹುಶಃ ಭಾರತದ ಬೇರೆಲ್ಲ ಪಕ್ಷಗಳಿಗಿಂತಲೂ ಹೆಚ್ಚಿದೆ. ಅನೇಕ ರಾಜ್ಯಗಳಲ್ಲಿ ಅನೇಕ ವರ್ಷಗಳ ಕಾಲ ಗೆಲ್ಲುವ ಅನುಭವ ಇತ್ತು, ಈಗ ಸೋಲುವ ಅನುಭವ ಆಗ್ತಾ ಇದೆ. ಈ 10 ವರ್ಷಗಳ ಕಾಲದಲ್ಲಿ ಸೋತ ಅನುಭವದ ಜೊತೆಗೆ ಇಲ್ಲ ಇತ್ತೀಚೆಗೆ ಹಾಗೆ ಅನಿಸ್ತಿದೆ ನಿಮಗೆ. ಆದರೆ ಮೊದಲು 60 ವರ್ಷಗಳ ಕಾಲ ಕಾಂಗ್ರೆಸ್ ಗೆಲ್ಲುವ ಅನುಭವನೇ ಜಾಸ್ತಿ ಇದ್ದದ್ದು, ಈಗ ಸೋಲುವ ಅನುಭವ ಸ್ವಲ್ಪ ಆಗ್ತಿದೆ. ಇದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತೇನೆ, ಈಗ ಒಂದೊಂದೇ ರಾಜ್ಯಗಳು ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ತುಂಬ ಸಂಕಷ್ಟ ಕಾಂಗ್ರೆಸ್ಗಿರುವಾಗ ಒಂದೊಂದೇ ರಾಜ್ಯಗಳನ್ನು ಗೆಲ್ಲುವ ಅನುಭವ ಕೂಡ ಕಾಂಗ್ರೆಸ್ಗೆ ಆಗ್ತಾ ಇದೆ. ಈಗ ಮುಂದೆ ಮಹಾರಾಷ್ಟ್ರದಲ್ಲಿ ನಾವು ಗೆಲ್ತೇವೆ ಅನ್ನುವ ವಿಶ್ವಾಸದಿಂದ ಇದ್ದೇವೆ. ರೈಟ್ ಶಿವಕುಮಾರ್, ಜಾರ್ಖಂಡ್ ನೋಡೋಣ ಏನಾಗ್ತದೆ. ರೈಟ್ ಸರ್, ಮಾತಾಡ್ತೀನಿ ಹನುಮಂತಯ್ಯನವರೇ ಮಾತಾಡ್ತೀನಿ. ಶಿವಕುಮಾರ್, ಈಗ ಒಂದು ಇಂಟ್ರೆಸ್ಟಿಂಗ್ ಅಂದ್ರೆ, ಈಗ ಎಲ್ಲರೂ ಕೂಡ ಹರಿಯಾಣದ ಬಗ್ಗೆ ಮಾತನಾಡ್ತಿದ್ವಿ. ಕಾಶ್ಮೀರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಮಾಡ್ತಾ ಇದೆ, ಅಥವಾ NC ಜೊತೆಗೂಡಿ ಸರ್ಕಾರವನ್ನ ಮಾಡ್ತಾ ಇದೆ. ಹರಿಯಾಣಕ್ಕೆ ಕೊಡುವಂಥ ಪ್ರಾಮುಖ್ಯತೆ ಅಷ್ಟೇ ಫಲಿತಾಂಶವನ್ನು ನಾವು ಕಾಶ್ಮೀರಕ್ಕೂ ಕೂಡ ಕೊಡಬಹುದಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಕಾಶ್ಮೀರದಲ್ಲಿ ಈಗ ಸರ್ಕಾರ ಇದ್ರೂ ಕೂಡ, ವಿಧಾನಸಭೆ ಇದ್ರೂ ಕೂಡ, ವಿಧಾನಸಭೆ ಒಂದು ಮುನ್ಸಿಪಾಲ್ಟಿಗಿರುವಂಥ ಯಾವುದೇ ಶಕ್ತಿ ಕೂಡ ಅಥವಾ ಆ ರೀತಿಯಂಥ ಪವರ್ಗಳು ಕೂಡ ಅದಕ್ಕಿಲ್ಲ. ಹೀಗಾಗಿ ಯೂನಿಯನ್ ಟೆರಿಟರಿಯಲ್ಲಿ ದೆಹಲಿಯ ಮುಖ್ಯಮಂತ್ರಿ ಹೇಗಾಗಿದ್ದಾರೋ ಅದೇ ರೀತಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಆಗಿರ್ತಾರಾ ಅನ್ನುವಂಥದ್ದು ಒಂದು ಅನುಮಾನ ಇದೆ. ಆದರೆ ಫಲಿತಾಂಶ 2 ರಾಜ್ಯಗಳದ್ದನ್ನು ನೋಡುವಂಥ ಸಂದರ್ಭದಲ್ಲಿ ಯಾವುದಕ್ಕೆ ವೇಟೇಜ್ ಜಾಸ್ತಿ ಅಂತ ತಮಗನ್ಸುತ್ತೆ? ನೋಡಿ, ನನಗೆ ಗೊತ್ತಿರಂಗೆ ಜಮ್ಮು ಅಂಡ್ ಕಾಶ್ಮೀರ್ಗೆ ನಾವು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ಒಂದು ಸ್ಟ್ರಾಟಜಿಕ್ ಆಗಿ ಈ ದೇಶದ ಭದ್ರತೆ ಮತ್ತೆ ಈ ದೇಶದ ಐಕ್ಯತೆ ದೃಷ್ಟಿ ಬಂದಾಗ, ಈ ದೇಶದ ಮಣ್ಣಿನ ವಿಚಾರ ಬಂದಾಗ ನಮಗೆ ಜಮ್ಮು ಅಂಡ್ ಕಾಶ್ಮೀರ ಬಹಳ ಇಂಪಾರ್ಟೆಂಟ್. ಪೊಲಿಟಿಕಲಿ ಕೇಳ್ತಾ ಇರೋದು ಶಿವಕುಮಾರ್ ಪೊಲಿಟಿಕಲಿ ಕೇಳ್ತಾ ಇರುವಂತದ್ದು, ಚುನಾವಣಾ ಫಲಿತಾಂಶ ದೃಷ್ಟಿಯಿಂದ ನೋಡೋದಾದ್ರೆ ನಾನು ಅದನ್ನೇ ಬರ್ತಾ ಇದ್ದೀನಿ. ಹೌದು, ಇಲ್ಲ ನಾನು ಚುನಾವಣೆ ದೃಷ್ಟಿಯಿಂದ ಒಂದು ಮೊದಲನೇ ಸಕ್ಸಸ್ ಏನಾಯ್ತು, ಪರ್ಸೆಂಟೇಜ್. ಶಿವಕುಮಾರ್ ಅವರೇ, ನಾನು ಮಾತಾಡ್ತೀನಿ, ಮತ್ತೆ